ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದೇವಸ್ಥಾನ ಉತ್ತರಾಭಿಮುಖವಾಗಿ ಹರಿದಂಥ ಕೃಷ್ಣಾ ನದಿಯ ತಟದಲ್ಲಿರುವುದು. ಅದೇ ರೀತಿಯಾಗಿ ಕೃಷ್ಣ ಬಚಾವೋ ಅನ್ನುವಂಥ ಆಂದೋಲನದೊಳಗೆ ಇಚ್ಛಾ ಮಾಡಿದಂಥ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಹೋದ ವರ್ಷ ಗೋಕುಲಾಷ್ಟಮಿಗೆ ಕೃಷ್ಣಾರತಿಯನ್ನು ಮಾಡಿದ್ದಾಯಿತು. ಅದು ಪ್ರತಿ ವರ್ಷ ನಡೆಯಲೇಬೇಕಂತ ಎಲ್ಲರೂ ನಿಶ್ಚಯಿಸಿದ ಪ್ರಕಾರ ಈ ವರ್ಷವೂ ಕೂಡ 16ನೇ ತಾರೀಕು ಗೋಕುಲಾಷ್ಟಮಿ. ಆ ದಿವಸ ಕೃಷ್ಣ ಆರತಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಕೃಷ್ಣ ಆರತಿಯ ಜೊತೆಗೆ ಅಘೋರಿ ಮತ್ತು ನಾಗಾ ಸಾಧುಗಳನ್ನು ಆಮಂತ್ರಣ ಮಾಡಿ ಅವರೆಲ್ಲರ ದರ್ಶನವನ್ನು ಈ ಭಾಗದ ಜನರಿಗೆ ಮಾಡಿಸುವಂಥ ಕಾರ್ಯಕ್ರಮವೂ ಒಂದಾಗಿದೆ. ಅದು ಅಲ್ಲದ ಕೃಷ್ಣಾ ನದಿ ಸ್ನಾನ ಹಾಗೂ ಕುಂಭಮೇಳ, ಇದರ ಜೊತೆಗೆ ಈ ಭಾಗದ ಎಲ್ಲ ದೇವಸ್ಥಾನದ ದೇವತೆಗಳ ಪವಿತ್ರ ಸ್ನಾನ ಶ್ರಾವಣ ಮಾಸದೊಳಗೆ ನಡೆಯುತ್ತಿರುವುದು. ಅದೇ ರೀತಿಯಾಗಿ ನಾಳೆ ಕೃಷ್ಣಾರತಿಯ ಸಂದರ್ಭದೊಳಗೆ ಸುಮಾರಾಗಿ 200ಕ್ಕಿಂತ ಹೆಚ್ಚು ಸುತ್ತಮುತ್ತಲಿನ ಎಲ್ಲ ಭಾಗದ ಎಲ್ಲ ದೇವಸ್ಥಾನಗಳ ದೇವಾಲಯಗಳ ದೇವರುಗಳ ಪಲ್ಲಕ್ಕಿಗಳು ಆಗಮಿಸ್ತಾ ಇದ್ದೇವೆ. ಆ ಪಲ್ಲಕ್ಕಿಗಳ ಆಗಮನ, ಅವುಗಳ ಸ್ನಾನ, ಪೂಜಾ ಪಾಠ, ಅದೇ ರೀತಿಯೊಳಗೆ ನಾಗಾ ಸಾಧುಗಳಿಂದ ಹೋಮ ಹವನ ಹಾಗೂ ಪೂಜಾ ಹಾಗೂ ದರ್ಶನ ಮತ್ತು ಕುಂಭ ಸ್ನಾನ ಇವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದೆಲ್ಲದರ ನೇತೃತ್ವವನ್ನು ನಮ್ಮ ಸಂಗಮೇಶ್ ನಿರಾಣಿಯವರು ಹೊತ್ಕೊಂಡಿದ್ದಾರೆ. ಅದೇ ದಿವಸ ಮುರುಗೇಶ್ ನಿರಾಣಿಯವರ ಹುಟ್ಟುಹಬ್ಬವನ್ನು ಕೂಡ ಆಚರಿಸುವವರಿದ್ದಾರೆ. ಇದೆಲ್ಲದರೂ ಕೂಡ ಸಂಗೀತ ಕಾರ್ಯಕ್ರಮ ಹಾಗೂ ಭಜನಾ ಕಾರ್ಯಕ್ರಮ, ಅದು ಅಲ್ಲದ ಎಲ್ಲ ಮಹಾತ್ಮರಿಂದ ಪುರಾಣ ಪ್ರವಚನ ಇವೆಲ್ಲ ಕಾರ್ಯಕ್ರಮಗಳು 16ನೇ ತಾರೀಕು ಬೆಳಗ್ಗೆ ಮುಂಜಾನೆ 6 ಗಂಟೆಯಿಂದ ಹಿಡ್ಕೊಂಡು ರಾತ್ರಿ 12 ಗಂಟೆವರೆಗೆ, 12 ಗಂಟೆಗೆ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಹುಟ್ಟಿದಂಥ ಸುಸಮಯ. ಆ ಸಮಯದೊಳಗೆ ಶ್ರೀಕೃಷ್ಣ ಪರಮಾತ್ಮನನ್ನು ತೊಟ್ಟಿಲ ಪೂಜೆಯೊಂದಿಗೆ ತೊಟ್ಟಿಲದೊಳಗೆ ಹಾಕಿ ನಾಮಕರಣ ಮಾಡುವಂಥ ಕಾರ್ಯಕ್ರಮ ವಿಶೇಷವಾಗಿರ್ತದೆ. ಈ ರೀತಿಯಾಗಿ ಶ್ರಾವಣ ಮಾಸದ ಪವಿತ್ರ ದಿನಗಳನ್ನು ಭಕ್ತಿ ರಸದೊಳಗೆ ಮಿಂದು ಇವತ್ತು ಪ್ರತಿಯೊಬ್ಬರು ಪುನೀತರಾಗಬೇಕು, ಎಲ್ಲರ ಪಾಪವನ್ನು ತೊಳ್ಕೊಂಡು ಪುಣ್ಯಮಯವನ್ನು ಗಳಿಸ್ಕೊಳ್ಬೇಕಾಗಿತ್ತಂದ್ರೆ ಅನಾದಿ ಕಾಲದಿಂದ ಆಚರಿಸ್ತಾ ಬಂದಂಥ ಆರತಿ, ಭಜನೆ, ಸ್ತೋತ್ರ, ಹೋಮ ಹವನ, ಜಪ ತಪ, ಮಂತ್ರ ಯಂತ್ರ ತಂತ್ರ ಇವೆಲ್ಲವನ್ನು ಸರಿಯಾದ ರೀತಿಯೊಳಗೆ ಶ್ರಾವಣ ಮಾಸದೊಳಗೆ ಆಚರಿಸಬೇಕನ್ನುವಂಥದ್ದು ನಮ್ಮ ಈ ನಾಡಿನ ಸಂಸ್ಕೃತಿ ಅದ. ಆ ಸಂಸ್ಕೃತಿಯನ್ನು ಇವತ್ತು ಎತ್ತಿ ಇವತ್ತು ಸಂಗಮನಾಥನ ದೇವಾಲಯದೊಳಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ನಾಡಿಗೆ ಒಂದು ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ ಎಲ್ಲರಿಗೂ ಲಭಿಸಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ದೊಡ್ಡ ಪ್ರಮಾಣದೊಳಗೆ ಕೃಷ್ಣಾರತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಈ ಕೃಷ್ಣಾ ನದಿ ತೀರದೊಳಗಿರ್ತಕ್ಕಂಥ 100 ಹಳ್ಳಿಯವರು ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ. ಆದರೂ ಕೂಡ ಎಲ್ಲ ರಾಜಕಾರಣಿಗಳು, ಎಲ್ಲ ಮಹಾತ್ಮರು ಆಗಮಿಸಲಿದ್ದಾರೆ. ಇದೆಲ್ಲದರ ಒಂದು ಉಪಯೋಗವನ್ನು ಪ್ರತಿಯೊಬ್ಬರೂ ತೆಗೆದುಕೊಂಡು ಇವತ್ತು ಕಾಯವಾಚ ಮನಸ ಪರಿಶುದ್ಧ ಭಾವವನ್ನು ಹೊಂದಿ ಈ ನಾಡಿಗೆ, ಈ ಜಗತ್ತಿಗೆ ಒಳ್ಳೆಯದನ್ನು ಮಾಡಲಿ ಅಂಥ ಒಂದು ರೀತಿಯೊಳಗೆ ಈ ಕೃಷ್ಣ ಆರತಿ ಯಶಸ್ವಿಗೊಳ್ಳಲಿ. ಯಾವ ರೀತಿ ಉತ್ತರ ಭಾರತದೊಳಗೆ ಗಂಗಾರತಿ ಮಾಡ್ತಾ ಇದ್ದಾರೋ ಅದೇ ರೀತಿಯೊಳಗೆ ಈ ನಾಡಿನ ಜೀವನಾಡಿಯಾಗಿರ್ತಕ್ಕಂಥ ಕೃಷ್ಣಾ ನದಿ ಕಡೆ ಯಾರ್ದೂ ಲಕ್ಷ್ಯ ಇಲ್ಲ. ಇವತ್ತು ಆ ಲಕ್ಷ್ಯವನ್ನು ಹರಿಸ್ಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡನ ಈ ಕೃಷ್ಣಾರತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಯಶಸ್ವಿ ಆಗ್ತಾಯಿದೆ. ಅದಕ್ಕೆ ಸಂಗಮನಾಥ ಸಾಕ್ಷಿ ಅದಾನ. ಆ ರೀತಿಯೊಳಗೆ ನಡ್ಕೊಂಡು ಹೋಗ್ತದ ನಮ್ಮ ಭರವಸೆ ಅದ. ಅದರಂತೆ ನಾಡಿನ ಜನತೆಗೆ ಒಳ್ಳೆಯದಾಗಲಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.